Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಇನ್ನು ಇಲ್ಲಿನ ಸಂಗತಿಗಳಾಯಿತು. ಕೋಲ್ಕತ್ತಾ ಕಥೆಯನ್ನು ಹೇಳಲೇಬೇಕು. ಕೋಲ್ಕತ್ತಾದಲ್ಲಿ ಎಷ್ಟರ ಮಟ್ಟಿಗೆ ಅಂತಂದರೆ ಬಾಂಗ್ಲಾದೇಶದ MP ಒಬ್ಬನನ್ನು ಕೊಲ್ಲಲಾಗಿದೆ. ಕತ್ತರಿಸಿ ಕೊಲ್ಲಲಾಗಿದೆ. ಎಷ್ಟರ ಮಟ್ಟಿಗೆ ಅಂತಂತಂದರೆ ಹಿಂಗೂ ಕೊಲ್ಲಬಹುದಾ ಅಂತ. ಅವ್ರು ಚರ್ಮ ಸುಲಿದಿದ್ದಾರೆ, ತುಂಡು ಮಾಡಿದ್ದಾರೆ, ಫ್ರಿಜ್ಜಲ್ಲಿ ಇಟ್ಟಿದ್ದಾರೆ, ಬೇರೆ ಬೇರೆ ಕಡೆಗೆ ತಗೊಂಡೋಗಿ ಬಿಸಾಕಿದ್ದಾರೆ. ಬಾಂಗ್ಲಾದೇಶದ ಅಕ್ರಮ ವಲಸಿಗರು ಅವನನ್ನು ಕೊಲೆ ಮಾಡಿದ್ದಾರೆ ಅವರನ್ನ ಅಂತ. ಚರ್ಮ ಸುಲಿದು ಮೂಳೆ ಮಾಂಸವನ್ನು ಬೇರ್ಪಡಿಸಿರೋದು ಇವರು ಮನುಷ್ಯರಲ್ಲ ಬಿಡಿ. Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ದೇಹನ ತುಂಡು ಮಾಡಿದ್ದಾರೆ. ಒಬ್ಬ MP ಯ ಸ್ಥಿತಿ ಇದು. ಪಕ್ಕದ ದೇಶದ MP ಯ ಸ್ಥಿತಿ. ಕೋಲ್ಕತ್ತಾಕ್ಕೆ ಬಂದು ನಾಪತ್ತೆಯಾಗಿದ್ದರು. ಇದಕ್ಕೆ ಸಂಬಂಧಪಟ್ಟಂಗೆ ದೂರು ಕೂಡ ದಾಖಲಾಗಿತ್ತು. ಆ ವ್ಯಕ್ತಿನ ತೋರಿಸ್ತಾ ಇದ್ದೀವಿ. ಸಂಸದ ಅನ್ವರುಲ್ ಅಜೀಮ್ ಅನಾರ್ ಕೊಲೆಯಾಗಿರುವಂಥ ದುರ್ದೈವಿ. ಕೋಲ್ಕತ್ತಾದ ನ್ಯೂ ಟೌನ್ ಅಪಾರ್ಟ್ಮೆಂಟ್ನಲ್ಲಿ ಈ ಕೊಲೆಯನ್ನು ನಡೆಸಲಾಗಿದೆ. ಬಾಂಗ್ಲಾದೇಶದ ಅಕ್ರಮ ವಲಸಿಗರಿಂದ ಈ ಸಂಸದನ ಹತ್ಯೆಯಾಗಿದೆ ಅಂತ ಪೊಲೀಸರು ಶಂಕಿಸಿದ್ದಾರೆ. ಮೇ 12ನೇ ತಾರೀಕು ಈ MP ಕೋಲ್ಕತ್ತಾಕ್ಕೆ ಬಂದಿದ್ದರು. 13ನೇ ತಾರೀಕು ಬಿಂದರ್ ನಗರದಲ್ಲಿ ವೈದ್ಯಕೀಯ ತಪಾಸಣೆ ನಡೆದಿತ್ತು. ಸ್ನೇಹಿತನ ಜೊತೆ ಬಂದಿದ್ದರು ಅನ್ವರುಲ್ ಅಜೀಮ್. ಇಲ್ಲೇ ಇದ್ದರು ಅಪಾರ್ಟ್ಮೆಂಟ್ ಒಂದರಲ್ಲಿ. ವೈದ್ಯಕೀಯ ತಪಾಸಣೆ ಆದಮೇಲೆ ಅವರ ಫ್ರೆಂಡ್ ಜೊತೆ ಹೊರಟಿದ್ರು. ಮೇ 14ರಿಂದ ನಾಪತ್ತೆ ಆದರು. ಎಲ್ಲಿದ್ದಾರೆ ಏನು ಅಂತ ಗೊತ್ತಿರಲಿಲ್ಲ. ಹನಿ ಟ್ರ್ಯಾಪ್ ಏನಾದರೂ ಆಗಿತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ ಇಲ್ಲಿ. 12ನೇ ತಾರೀಕು ಬಂದು 13ನೇ ತಾರೀಕು ವೈದ್ಯಕೀಯ ತಪಾಸಣೆ ಮಾಡಿಸ್ಕೊಂಡು ಹಾಸ್ಪಿಟಲಲ್ಲಿ, ಅದಾದಮೇಲೆ ಸ್ನೇಹಿತರ ಜೊತೆಗೆ ಹೋಗಿ ಅಲ್ಲಿಂದ ಗಾಯಬ್, ನಾಪತ್ತೆ ಅನ್ವರುಲ್ ಅಜೀಮ್. ಅಲ್ಲಿಂದ ಎಲ್ಲಿ ಹೋದರು, ಏನು ಎತ್ತ ಗೊತ್ತೇ ಇರಲಿಲ್ಲ. ಆಮೇಲೆ ಗೊತ್ತಾಯಿತು ಅವರನ್ನು ತುಂಡು ಮಾಡಿ ಬಿಸಾಕಲಾಗಿದೆ ಅಂತ. ರಾಕ್ಷಸರು ಮಾತ್ರ ಈ ಕೆಲಸಗಳನ್ನು ಮಾಡೋಕ್ಕೆ ಸಾಧ್ಯ ನೋಡಿ. ಚರ್ಮ ಸುಲಿದು, ಮಾಂಸವನ್ನು ಬೇರ್ಪಡಿಸಿ, ತುಂಡು ಮಾಡಿ, ಫ್ರಿಜ್ಜಲ್ಲಿಟ್ಟು, ಕೋಲ್ಕತ್ತಾದ ಬೇರೆ ಬೇರೆ ಏರಿಯಾಗಳಿಗೆ ತಗೊಂಡೋಗಿ ಆ ತುಂಡುಗಳನ್ನು ಬಿಸಾಕಿ ರಾಕ್ಷಸರು ಮಾತ್ರ ಮಾಡಲಿಕ್ಕೆ ಸಾಧ್ಯ. ಇದು ಒಬ್ಬ ಪಕ್ಕದ ದೇಶದ MP ಪಶ್ಚಿಮ ಬಂಗಾಳಕ್ಕೆ ಬಂದಾಗ ಅವನು ಏನಾದ ಅನ್ನುವಂಥದ್ದು. ಇದಕ್ಕೆ ಜಿಹಾದ್ ಹವಾಲ್ದಾರ್ ಅನ್ನುವಂಥವನ್ನು ಅರೆಸ್ಟ್ ಮಾಡಲಾಗಿದೆ. ಮುಂಬೈನ ಚಿನಾರಾ ಪಾರ್ಕ್ ಬಳಿ CID ಅಧಿಕಾರಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಜಿಹಾದ್ ಹವಾಲ್ದಾರ್ ಇವನು ಕೂಡ ಬೇರೆ ಕಡೆಯಿಂದ ಬಂದಿರುವಂಥವನೇ ವ್ಯಕ್ತಿ. ಸಂಸದನ ಹತ್ಯೆಯ ಸತ್ಯವನ್ನು ಬಾಯ್ಬಿಟ್ಟಂಥವನು ಇವನೇ ನೋಡಿ. ಹೌದು, ಕೊಲೆ ಮಾಡಿದ ನಿಜ ಅಂತ. ಅಖ್ತರುಜ್ಜಮಾನ್ ಅನ್ನುವಂಥವನು ಇದರ ಮಾಸ್ಟರ್ ಮೈಂಡ್ ಅಂತೆ. ಅಖ್ತರ್ ಅವನ ಸೂಚನೆಯ ಮೇರೆಗೆ 4 ಜನ ಸೇರ್ಕೊಂಡು ಇವನು ಕೊಲೆ ಮಾಡಿದರು. ಸಿಯಾಮ್ ಹುಸೈನ್, ಮುಸ್ತಾಫಿಜುರ್, ಶಾಹೀನ್. ಹನಿ ಟ್ರ್ಯಾಪ್ ಅನ್ನು ಮಾಡಿರಬಹುದು ಅನ್ನುವಂಥ ಶಂಕೆ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಒಬ್ಬ ಮಹಿಳೆಯನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಸೊ ಈಕೆಯನ್ನೇ ಬಳಸಿಕೊಂಡು ಹನಿ ಟ್ರ್ಯಾಪ್ ಮಾಡಿದ್ರಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಕೋಲ್ಕತ್ತಾದ ನ್ಯೂ ಟೌನ್ ಅಪಾರ್ಟ್ಮೆಂಟ್ನಲ್ಲಿ ನಡೆದಿರುವಂಥ ಕೊಲೆ ಇದು. ಬಂದಿದ್ದು ಈತ ಆಸ್ಪತ್ರೆ ತೋರಿಸ್ಕೊಳ್ಳೋಕ್ಕ, ವೈದ್ಯಕೀಯ ತಪಾಸಣೆಗ, ಅಥವಾ ಬೇರೆ ಬೇರೆ ಏನೇನು ಕೆಲಸ ಕಾರ್ಯಗಳಿಗೆ ಇವರು ಬಂದಿದ್ದರು. ಇವರ ಕೊಲೆ ಯಾಕಾಯಿತು, ಯಾವ ಕಾರಣದಿಂದ ಕೊಲೆ ಮಾಡಿದರು, ಆತನ ಸ್ನೇಹಿತರ ಕೈವಾಡ ಏನಾದರೂ ಇದೆಯಾ ಅಂತ ಪೊಲೀಸರು ಶಂಕಿಸ್ತಾ ಇದ್ದಾರೆ. 5 ಕೋಟಿ ರೂಪಾಯಿ ಸುಪಾರಿಯನ್ನು ಪಡೆದಿದ್ದಾರೆ ಅನ್ನುವಂಥ ಶಂಕೆ ಕೂಡ ಇದೆ. ಅಖ್ತರ್ ಉಸ್ ರೆಹಮಾನ್ 2.5 ಕೋಟಿ ರೂಪಾಯಿ ಅಡ್ವಾನ್ಸ್ ಅನ್ನು ಕೂಡ ಪಡೆದಿದ್ದ ಅಂತ. ಯಾರಿಗೆ ಹೇಳಿಸಿ ಕೊಲೆ ಮಾಡಿಸಿದರು? ಇದಕ್ಕಿಂತ ಮೊದಲು ಈ ಹುಡುಗಿಯರನ್ನು ಬಿಟ್ಟುಬಿಟ್ಟು ಏನಾದರೂ ಹನಿ ಟ್ರ್ಯಾಪ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ರಾ? ಆಕೆಯ ಫೋಟೋನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಈಕೆಯನ್ನೇ ಬಳಸಿಕೊಂಡು ಏನಾದರೂ
ಹನಿ ಟ್ರ್ಯಾಪ್ ಮಾಡಲಾಗಿತ್ತ ಸಂಸದಂದು? ಇಂಥ ಪ್ರಶ್ನೆಗಳೆಲ್ಲವೂ ಕೂಡ ಇದೆ. ಸ್ನೇಹಿತರ ಕೈವಾಡ ಇದೆ ಅಂತ ಕೂಡ ಪೊಲೀಸರು ಶಂಕಿಸಿದ್ದಾರೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.